ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ನಾಳೆ ದಾಖಲೆಗಳನ್ನು ಸರ್ಕಾರದ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಲ್ಲಿಸ್ತಾ ಇದ್ದಾರೆ. ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಕಾರಾಗೃಹದಲ್ಲಿ ಆ ಥರ ತೊಂದರೆ ಇಲ್ಲ. ಬಹುಶಃ ಈ ಥರದ್ದೇ ಇರುತ್ತೆ SPP ಕಡೆಯಿಂದ. ಕಾರಣ ಇಷ್ಟೇ, ದರ್ಶನ್ ಆರೋಪ ಮಾಡಿರೋದೇನು, ನನಗೆ ಸಹ ಕೈದಿಗಳು ಹಿಂಸೆ ಕೊಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ, ನನಗೆ ತೊಂದರೆ ಆಗ್ತಾ ಇದೆ ಇಲ್ಲಿ, ಈ ರೀತಿ ಒಂದಷ್ಟು ಆರೋಪಗಳನ್ನು ಮಾಡಿ ಈ ಕಾರಣದಿಂದಾಗಿ ನನಗೆ ಜಾಮೀನು ಮಂಜೂರು ಮಾಡಿಬಿಡಿ ಸ್ವಾಮಿ ಅಂತೇಳಿ ಸುಪ್ರೀಂ ಕೋರ್ಟ್ನ ಬಾಗಿಲು ಬಡಿದಿರುವುದು ಕೊಲೆ ಆರೋಪಿ ದರ್ಶನ್. ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ವಿಳಂಬ ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ ಸ್ವಾಮಿ, ನನಗೆ ಫಸ್ಟ್ ಆಫ್ ಆಲ್ ಬೇಲ್ ಸಿಕ್ಕಿಲ್ಲ, ವಿಚಾರಣೆಯನ್ನು ಫೇಸ್ ಮಾಡ್ತಾ ಇದ್ದೀನಿ, ತುಂಬ ಲೇಟಾಗಿ ವಿಚಾರಣೆ, ನೂರಾರು ಸಾಕ್ಷಿಗಳಿವೆ ಸ್ವಾಮಿ, ಈ ಕೇಸಲ್ಲಿ ನೂರಾರು ಸಾಕ್ಷಿಗಳಿವೆ. ಈ ಥರ ವಿಪರೀತ ವಿಳಂಬವಾಗಿ ಮಾಡ್ಕೊಂಡು ಹೋದಾಗ ಎಷ್ಟು ದಿನ ಅಂತ ನಾನು ಇಲ್ಲಿರಲಿ, ನಾನು ಎಷ್ಟು ದಿನ ಅಂತ ಇಲ್ಲಿರಬೇಕು, ನಾನು ಜಾಮೀನು ಮಂಜೂರು ಮಾಡಿ. ಇವ್ರು ಯಾವಾಗೆಲ್ಲ ವಿಚಾರಣೆ ಕರೀತಾರೋ, ಏನು ಷರತ್ತುಗಳು ಹಾಕ್ತಾರೋ, ನಾನು ರೆಡಿ ಇದ್ದೀನಲ್ಲ, ಅದಕ್ಕೆ ನಾನು ತಲೆಮರೆಸ್ಕೊಂಡು ಹೋಗಲ್ಲ, ನಾನು ನ್ಯಾಯಾಂಗದ ಆದೇಶಗಳಿಗೆ ಬದ್ಧನಾಗಿದ್ದೀನಿ. ಇದು ತಾತ್ಪರ್ಯ. ದರ್ಶನ್ ಏನು ಹೇಳ್ಕೊಂಡಿದ್ದಾರೋ ಕೋರ್ಟ್ನ ಮುಂದೆ, ಇದು ಒಂದು ರೀತಿಯಲ್ಲಿ ನೂರಾರು ಸಾಕ್ಷಿಗಳಿದ್ದಾಗ ವಾರಕ್ಕೆ ಒಂದು ಸಾಕ್ಷಿ, ವಾರಕ್ಕೆ 2 ಸಾಕ್ಷಿ, ಅಥವಾ 15 ದಿನಕ್ಕೆ ಒಂದು ಸಾಕ್ಷಿ, ಈ ಥರನೇ ಹೋಗ್ತಾ ಇದ್ದರೆ ಎಷ್ಟು ದಿನಗಳು ಬೇಕಾಗುತ್ತೆ, ಎಷ್ಟು ವಾರಗಳು ಬೇಕಾಗುತ್ತೆ. ವಿಚಾರಣೆ ಅನೇಕರು ಅನೇಕ ಕೇಸ್ಗಳಲ್ಲಿ ಬೇಲ್ ತೆಗೆದುಕೊಂಡು ವಿಚಾರಣೆ ಫೇಸ್ ಮಾಡಿದ್ದಾರೆ. 5 ವರ್ಷಕ್ಕೋ 10 ವರ್ಷಕ್ಕೋ ತೀರ್ಪು ಬರುತ್ತೆ. ಆರೋಪಿ ಅಂತ ಅಪರಾಧಿ ಅಂತ ಆದರೂ ಆಗಬಹುದು, ಇದೇ ಆರೋಪಿ ನಿರಪರಾಧಿ ಅಂತ ಆದರೂ ಆಗಬಹುದು. ಆದರೆ ವಿಚಾರಣೆ ಹೆಸರಲ್ಲಿ ನಮ್ಮನ್ನು ಬೇಲ್ ಇಲ್ಲದ ರೀತಿಯಲ್ಲಿ ಒಳಗಡೆ ಹಾಕೋದು ಹೇಗೆ ಅಂತ ದರ್ಶನ್ ಮೂಲಭೂತ ಪ್ರಶ್ನೆ ಇದು. ಸೊ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದು. ದರ್ಶನ್ ಅರ್ಜಿಯಲ್ಲಿ ಹಲವಾರು ಆರೋಪಗಳನ್ನು ದರ್ಶನ್ ಮಾಡಿದರು. ಸಹ ಖೈದಿಗಳು ಹಿಂಸೆ ಕೊಡ್ತಾ ಇದ್ದಾರೆ, ನನಗೆ ನಿಂದನೆ ಮಾಡ್ತಾ ಇದ್ದಾರೆ, ಟೀಸ್ ಮಾಡೋದು, ಮೂದಲಿಕೆ ಮಾಡೋದು, ನಿಂದಿಸೋದು ನನ್ನನ್ನು ಎಲ್ಲವೂ ಆಗ್ತಾ ಇದೆ, ನನ್ನನ್ನು ಪ್ರಚೋದಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಒಂದು ಗಲಾಟೆ ಮಾಡ್ಕೊಂಬಿಡ್ಲಿ ಅಂತ. ನನಗೇನೇನೋ ಹೇಳೋದವರು, ನಾನು ಗಲಾಟೆ ಮಾಡ್ಕೊಂಬಿಟ್ರೆ ನಾಳೆ ಆ ಗ್ರೌಂಡ್ಸ್ ಮೇಲೆ ಇನ್ನೇನು ಬೇಕಾದ್ರೂ ಮಾಡ್ಬೋದು. ನೋಡಿ, ಜೈಲಲ್ಲೂ ಹೊಡೆದಾಡಿದ್ದಾನೆ ಇವನು, ಜೈಲಲ್ಲೂ ರೇಗಾಡ್ತಾನೆ, ಜೈಲಲ್ಲೂ ಗುಂಡಾಗಿರಿ ಮಾಡ್ತಾನೆ, ಏನು ಬೇಕಾದ್ರೂ ಹೇಳ್ಬೋದಲ್ಲ. ಈ ಥರ ಪ್ರಚೋದನೆ ಮಾಡ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಪ್ರಚೋದಿಸ್ತಾ ಇದ್ದಾರೆ, ನನ್ನನ್ನು ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲವನ್ನೂ ದರ್ಶನ್ ಹೇಳ್ಕೊಂಡಿದ್ದಾರೆ. 273 ಸಾಕ್ಷಿಗಳ ಪೈಕಿ ಇಲ್ಲಿವರೆಗೂ ಸ್ವಾಮಿ ಬರೀ 10 ಜನರನ್ನು ಮಾತ್ರ ವಿಚಾರಣೆ ಮಾಡಿರೋದು ಇವರು. ಅವ್ರದ್ದು ಸರಿಯಾಗಿ ವಿಚಾರಣೆ ಮುಗೋದಿಲ್ಲ ದರ್ಶನ್ ಆರೋಪ. ಹೀಗಾದರೆ 273 ಜನಕ್ಕೆ ಎಷ್ಟು ವರ್ಷ ಬೇಕಾಗಬಹುದು? ನನಗೆ ಬೇಲ್ ಕೊಟ್ಟುಬಿಡಿ ನನಗೆ. ಇದು ದರ್ಶನ್ ಅವರ ಒಂದು ವಿಚಾರ. ಆದರೆ ದರ್ಶನ್ಗೆ ಯಾವ ಸಮಸ್ಯೆನೂ ಆಗಿಲ್ಲ ಅಂಥೇಳಿ ಜೈಲಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ದರ್ಶನ್ ಸೆಲ್ ವಿಡಿಯೋ ನೋಡಿ ಸ್ವಾಮಿ, ಇವ್ರಿಗೆ ಯಾರನ್ನ ಬೈದಿದ್ದಾರಾ, ನಿಲ್ಲಿಸಿದ್ದಾರಾ, ಪ್ರಚೋದನೆ ಮಾಡಿದ್ದಾರಾ? ಇಲ್ಲೇ ವಿಡಿಯೋ ಇದೆ, ಇಲ್ಲೇ ಬ್ಯಾರಕ್ದು CCTV ದೃಶ್ಯ ಇರುತ್ತೆ, ಈ ವ್ಯಕ್ತಿ ಇಲ್ಲೇ ಇದ್ದಾರೆ, ಭದ್ರತೆ ಇದೆ, ಯಾರನ್ನೂ ಹತ್ತಿರಕ್ಕೆ ಬಿಟ್ಟಿಲ್ಲ. ಇದು ಮತ್ತು ಇದೆಲ್ಲ ಸುಳ್ಳು ಆರೋಪ ಅಂಥೇಳಿ ಜೈಲು ಏನು ಅಧಿಕಾರಿಗಳು ಕೊಟ್ಟಿದ್ದಾರೋ ರಿಪೋರ್ಟನ್ನು, ಆ ರಿಪೋರ್ಟ್ ಇಟ್ಕೊಂಡು SPP ನಾಳೆ ಕೋರ್ಟ್ನ ಮುಂದೆ ಇಡ್ತಾರೆ. ಸೊ ದರ್ಶನ್ಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳು ಅಥವಾ ಸಿಸ್ಟಮ್ ಅಥವಾ ವ್ಯವಸ್ಥೆಯ ಬಗ್ಗೆ ಸಾಕ್ಷ್ಯ ಸಮೇತವಾಗಿ ಜೈಲು ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ನಾಳೆ ಆ ವರದಿಯನ್ನು SPP ಸುಪ್ರೀಂ ಕೋರ್ಟ್ಗೆ ಇಡ್ತಾರೆ. ಇದರ ಆಧಾರದ ಮೇರೆಗೆ ದರ್ಶನ್ ಬೇಲ್ಗೆ ಎಲಿಜಿಬಲ್ಲ ಅಥವಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ.